ಹಲೋ ಹಾಲ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟಿ ಐಫೈ ಕನ್ನಡತಿ. ಸೊ ನಾನಿವತ್ತು ನಿಮ್ಮ ಜೊತೆಗೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಆಂಟಿ ಮಗಳದು ಮದುವೆ ಇರೋದ್ರಿಂದ ಅರಿಶಿನ ಮತ್ತು ಮೆಹಂದಿ ಏನು ಪ್ರೋಗ್ರಾಮ್ ಇತ್ತು ಅಲ್ವಾ, ಸೊ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಅರಿಶಿನ ಶಾಸ್ತ್ರದ್ದು ಪುಟ್ಟದಾಗ ಒಂದು ವಿಡಿಯೋ ಮಾಡಿದ್ವಿ. ಸೊ ಅದರದ್ದು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಈ ರೀತಿ ಫಸ್ಟಿಗೆ ನೋಡಿ ನನ್ನ ಮಗ ನಾನು ಫೋಟೋ ಹಿಡೀರಿ ಅಂತ ಫೋಟೋದವ್ರನ್ನ ಕೇಳ್ತಿದ್ದಾನೆ. ಸೊ ಎಲ್ಲ ತಯಾರಿ ಆಯಿತು. ಬ್ರೈಡ್ ಬಂದು ಸುಷ್ಮಿತಾ, ಇಲ್ಲೇನು ನೋಡ್ತಿದ್ದೀರಲ್ವ, ಸೊ ಇವರೇ ಎಷ್ಟು ಸೂಪರಾಗಿ ಕಾಣ್ತಾ ಇದ್ದಾರೆ ನೋಡಿ. ಸೊ ಇವತ್ತಿಂದ ಮದುವೆ ಕಡೆ ಹುಡುಗಿ ಮುಖದಲ್ಲಿ ತುಂಬಿ ತುಳುಕ್ತಾ ಇದೆ. ಎಲ್ಲರೂ ಹೇಳ್ತಾರೆ ಅಲ್ವಾ, ಅರಿಶಿನ ಹಚ್ಚಿದ ಮೇಲೆ ಕಳೆ ಜಾಸ್ತಿ ಆಗುತ್ತೆ ಅಂತ. ಸೊ ಹಾಗಾಗಿ ಅರಿಶಿನ ಶಾಸ್ತ್ರ ಶುರು ಮಾಡ್ತಾ ಇದ್ದಾರೆ ನೋಡಿ. ಫಸ್ಟ್ ದೀಪ ಹಚ್ಚಿ ಆಮೇಲೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರ ಆಂಟಿ ಅವರು ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ನೋಡಿ. ಸುಷ್ಮಿತಾ ಬ್ರೈಡು, ಅವ್ರ ಆಂಟಿ ಅವರು, ನೆಕ್ಸ್ಟು ಅವ್ರ ಡ್ಯಾಡಿ ಮತ್ತು ಅವ್ರ ಅಮ್ಮ ಹೋಗ್ತಿದ್ದಾರೆ. ಸೊ ನೋಡಿ, ಎಲ್ಲರೂ ಅರಿಶಿನ ಹಚ್ಚಿ ಈ ಥರ ತಾಂಬೂಲ ಇಸ್ಕೊಂಡು ಹುಡುಗಿ ಹತ್ರ, ಅಂದರೆ ಮಡ್ಲು ದುಂಬ್ತಾರಲ್ವ, ಸೊ ಆ ಥರ ಮಾಡ್ತಿದ್ದಾರೆ. ಸೊ ತುಂಬಾ ಚೆನ್ನಾಗಾಯಿತು ಪ್ರೋಗ್ರಾಮ್ ಎಲ್ಲ. ಇನ್ನೊಂದೇನೆಂದರೆ, ಹೆಣ್ಮಕ್ಳಿರೋರೆಲ್ಲ ಒಂದಿನ ಮದುವೆ ಮಾಡಲೇಬೇಕಲ್ವ. ಸೊ ಅವ್ರಿಗೆಲ್ಲ ಅಪ್ಪ ಅಮ್ಮಂಗೆ ಈ ಥರ ದಿನ ಬರುತ್ತೆ. ಒಂದು ಅಂದರೆ ಖುಷಿ ತುಂಬ, ನನ್ನ ಮಗಳು ಇನ್ನೊಂದು ಮನೆಗೆ ಹೋಗ್ತಿದ್ದಾಳೆ, ಸುಖವಾಗಿರಲಿ ಅಂತ. ಇನ್ನೊಂದು ಕಡೆ ನಮ್ಮನ್ನು ಬಿಟ್ಟು ಹೋಗ್ತಿದ್ದಾಳೆ ಅಂತ ಸ್ವಲ್ಪ ಬೇಜಾರು. ಆದ್ರೂ ಚೆನ್ನಾಗಿರಬೇಕು ಹೆಣ್ಮಕ್ಳು ಇನ್ನೊಂದು ಮನೆಗೆ ಹೋದಾಗ, ಗಂಡನ ಜೊತೆ, ಅತ್ತೆ ಜೊತೆ, ಅವ್ರ ಸಂಸಾರದ ಜೊತೆ. ಸೊ ತುಂಬ ಖುಷಿಯಾಗುತ್ತೆ ಹೆಣ್ಮಕ್ಳಿರೋರಿಗೆಲ್ಲ. ಈ ಥರ ಏನು ಒಂದಿನ ಬಂದೇ ಬರುತ್ತೆ ಮನಸ್ಸಲ್ಲಲ್ವ. ಸೊ ಅವ್ರ ಅಪ್ಪಾಜಿ ಸುಷ್ಮಿತಂಗೆ ಅಂದರೆ ಮಗಳಿಗೆ ಅರಿಶಿನ ಹಚ್ತಾ ಇದ್ದಾರೆ. ಸೊ ತುಂಬ ಖುಷಿ ಪಟ್ಕೊಂಡು ಪ್ರೋಗ್ರಾಮ್ ಎಲ್ಲ ನಡೀತು. ತುಂಬ ಖುಷಿ ಆಯಿತು. ಎಲ್ಲರೂ ಖುಷಿಯಿಂದ ಅರಿಶಿನ ಶಾಸ್ತ್ರ ನಡೆಸ್ತಾಯಿದ್ರು. ಸೊ ನಮ್ಮದು ಒಂದು ಇರಲಿ ಅಂತ ನಮ್ಮ ಲಡ್ಡು ನೋಡಿ ಯಾವ ರೀತಿ ಅರಿಶಿನ ಹಚ್ಕೊಂಡು ಕೂತಿದ್ದಾನೆ ಅಂತ ತೋರಿಸ್ತೀನಿ. ಅವನಿಗಂತೂ ತುಂಬ ಖುಷಿ. ಅವನು ಫಸ್ಟ್ ಟೈಮು ಯಾವುದೂ ಮದುವೆಯಲ್ಲಿ ಅರಿಶಿನ ಶಾಸ್ತ್ರದಲ್ಲಿ ಇರಲಿಲ್ಲ. ಸೊ ಇದೇ ಫಸ್ಟ್ ಟೈಮು ಸುಷ್ಮಿತನ ಮದುವೆದು. ಇದರಲ್ಲಿ ನಾನು ಮತ್ತು ಲಡ್ಡು ಹಾಕ್ತಾಯಿದ್ದೀವಿ. ಸೊ ವಿಡಿಯೋ ಅಷ್ಟು ಸರಿಯಾಗಿ ಹಿಡ್ದಿಲ್ಲ ಅವ್ರ ಫೋನಲ್ಲಿ. ಸೊ ನೋಡಿ ಇಲ್ಲಿ ಇವಾಗ ನಾವು ಹಾಕ್ತೀವಿ ಅಲ್ವಾ. ಸೊ ನೆಕ್ಸ್ಟು ನಮ್ಮ ಲಡ್ಡು ಹಾಕ್ತಾನೆ. ಹಂಗಂಗೆ ಪಾಪ ಉಯ್ದುಬಿಟ್ಟ. ನೋಡ್ತಾ ಇದ್ದೀರಾ ನೀವು. ತುಂಬ ಖುಷಿ ಆಯಿತು ಅವನಿಗೆ. ಗ್ಲಾಸ್ ಹಾಕ್ಕೊಂಡಿರೋದು ಫೋಟೋಶೂಟ್ಗೆ, ಮತ್ತು ಅದಕ್ಕೂ ಕಮೆಂಟ್ ಮಾಡಬೇಡಿ, ಗ್ಲಾಸ್ ಹಾಕ್ಕೊಂಡು ಅರಿಶಿನ ಶಾಸ್ತ್ರ ಮಾಡಿದ್ದೀರಾ ಅಂತ. ಫೋಟೋಶೂಟ್ಗೆ ಹಾಗೆ ಈ ಕಣ್ಣೊಳಗಡೆ ಹೋಗ್ಬಿಡುತ್ತೆ ಅಂತ. ಸೊ ಅದೊಂದು ಸೇಫ್ಟಿ. ಅಂದರೆ ಫುಲ್ಲೇನು ಗ್ಲಾಸ್ ಹಾಕಿಲ್ಲ, ಫೋಟೋಶೂಟ್ ಮಾಡುವಾಗ ಸ್ವಲ್ಪ ಹಾಕಿದ್ರು ಅಷ್ಟೇ. ಸೊ ತುಂಬ ಚೆನ್ನಾಗಾಯಿತು. ಹಾಗೆ ಕಂಟಿನ್ಯೂಷನ್ ಮಾಡಿದೆ. ಸಾಯಂಕಾಲದಾಗ ಮೆಹಂದಿ ಶಾಸ್ತ್ರ ಇತ್ತು. ಸೊ ನೋಡಿ, ನನ್ನ ಮಗ ಅರಿಶಿನ ಹಚ್ಚಿಸ್ಕೊಂಬಂದು ಕೂತ್ಕೊಂಡಿದ್ದಾನೆ. ಸೊ ಇಲ್ಲಿ ಅವ್ರ ರಿಲೇಷನ್ಸ್ ಎಲ್ಲ ಬಂದಿದ್ದರು. ನೆಕ್ಸ್ಟು ಸಾಯಂಕಾಲ ಕಂಟಿನ್ಯೂಷನ್ ವ್ಲಾಗ್ ಮಾಡಿದೆ. ಹಾಗೆಯೇ ಮೆಹಂದಿ ಶಾಸ್ತ್ರ ನಡೀತಾ ಇತ್ತಲ್ವ. ಸೊ ನಮ್ಮ ಮಿಸ್ಟಿಗೆ ಮೆಹಂದಿ ಅಂದರೆ ತುಂಬಾ ಇಷ್ಟ. ಸೊ 2 ಕೈಗೂ ಮೆಹಂದಿ ಹಾಕಿಸ್ಕೊತೀನಮ್ಮ ಅಂತ ಹಾಕಿಸ್ಕೊಂಡಿದ್ದಾಳೆ. ಮಿಸ್ಟಿಗೆ ಏನು ಗೊತ್ತಾ, ಸ್ಕೂಲ್ ಹಾಲಿಡೇ ಬಂತು ಅಥವಾ ಫೆಸ್ಟಿವಲ್ ಹಬ್ಬ ಹರಿದಿನ ಬಂತು ಅಂದರೆ ಸಾಕು, ಮೆಹಂದಿ ಇಟ್ಕೊಂಡಿರ್ತಾಳೆ ಹಾಕಿ ಅಂತ. ನನಗೆ ಅಷ್ಟೊಂದು ಚೆನ್ನಾಗಿ ಹಾಕೋಕ್ಕೆ ಬರೋಲ್ಲ. ಸೊ ಹಾಗಾಗಿ ಈ ಥರ ಯಾವ್ದಾದ್ರು ಫಂಕ್ಷನಲ್ಲಿ ಇಲ್ಲಾಂದ್ರೆ ಆಚೆ ಹೋದಾಗ ಹಾಕಿಸ್ಕೊಂಡು ಬರ್ತಾಳೆ. ಸೊ ತುಂಬ ಚೆನ್ನಾಗಿ ಬಿಟ್ಟರು, ಬೇಗ ಹಾಕ್ತಾಯಿದ್ರು. ಸೊ ನಾವು ಮೆಹಂದಿ ಹಾಕಿಸ್ಕೊಳ್ಳೋದ್ರಲ್ಲಿ ಬ್ಯುಸಿ ಇದ್ವಿ. ನನ್ನ ಮಗ ಐಸ್ ಕ್ರೀಮ್ ತಿನ್ನೋದ್ರಲ್ಲಿ ತುಂಬಾ ಬ್ಯುಸಿಯಾಗಿದ್ದ. ಸೊ ಫಸ್ಟ್ ಟೈಮು ನನ್ನ ಮಗ 2-3 ಫ್ಲೇವರ್ ಎಲ್ಲ ಐಸ್ ಕ್ರೀಮ್ನ ಅರ್ಧ ಬೀಳಿಸ್ಕೊಂಡು ಅರ್ಧ ಬಾಯಿಗೆ ಫುಲ್ ಕೊಟ್ಬಿಟ್ಟಿದ್ವಿ ಅವನಿಗೆ. ಒಂದು ಚೇರ್ ನೀಟಾಗಿ ಕ್ಲೀನ್ ಮಾಡಿ 2-3 ಐಸ್ ಕ್ರೀಮ್ನ ಇಟ್ಟಿದ್ವಿ. ಎಲ್ಲ ಒಂದೊಂಚೂರು ಹಚ್ಕೊಂಡು ತಿಂತಾಯಿದ್ದ. ಸೊ ಅವ್ನಿಗೇನು ಗೊತ್ತಾ, ನಮಗೇನಂದರೆ ನಮ್ಮ ಕೈಗೆ ಹಾಕ್ಕೊಂಡಿರೋ ಮೆಹಂದಿನ ಅವ್ನು ಕೆಡಿಸ್ಬಾರ್ದು ಅಂತ ಅಷ್ಟೇ ಉದ್ದೇಶ. ಸೊ ಆದ್ರೂ ಅವನೇನು ಫುಲ್ ತಿಂದಿಲ್ಲ ಏನು ಐಸ್ ಕ್ರೀಮು, ಅರ್ಧ ಬಟ್ಟೆಲಿ ಅರ್ಧ ಚೇರ್ ಮೇಲೆ. ಸೊ ಆವತ್ತಿನ ದಿನ ಹೀಗಿತ್ತು. ನಾವಂತೂ ತುಂಬ ಖುಷಿ ಪಟ್ವಿ, ನಮ್ಮ ಲಡ್ಡೂ ಅಷ್ಟೇ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.